ನಮಸ್ಕಾರ ಎಲ್ಲರಿಗೂ. ತಿಳಿದುಕೊಳ್ಳಲೇಬೇಕಾದ ಕರ್ನಾಟಕದಲ್ಲಿರುವ 5 ಬುಡಕಟ್ಟು ಜನಾಂಗಗಳು ಅವರು ಯಾವ ಜಿಲ್ಲೆಯಲ್ಲಿ ವಾಸವಿದ್ದಾರೆ ಎಂಬುದು ಒಂದರಂತೆ ಒಂದು ನೋಡುತ್ತಾ ಹೋಗೋಣ. ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬಿಲ್ಲಾ ಬುಡಕಟ್ಟು ಕಂಡುಬರುತ್ತದೆ? ಈ ಬಿಲ್ಲಾ ಬುಡಕಟ್ಟು ಜನರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ. ಕೋಯಾ ಬುಡಕಟ್ಟು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ? ಈ ಬುಡಕಟ್ಟು ಜನಾಂಗ ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ. ಇವರು 400ರಿಂದ 450 ಜನರು ಮಾತ್ರ ಇದ್ದಾರೆ ಎಂದು ಕೆಲವು ಮಾಹಿತಿ ಪ್ರಕಾರ ಗೊತ್ತಾಗುತ್ತದೆ. ಎರವಾ ಬುಡಕಟ್ಟು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಈ ಬುಡಕಟ್ಟು ಜನಾಂಗ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದಿನ ಬುಡಕಟ್ಟು ಜನಾಂಗ ಯಾವುದೆಂದು ನೋಡೋಣ. ಸೋಲಿಗ ಬುಡಕಟ್ಟು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಈ ಬುಡಕಟ್ಟು ಜನಾಂಗ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ. ನಂತರ ಕಪಾಲಿ ಬುಡಕಟ್ಟು ಜನಾಂಗ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಈ ಬುಡಕಟ್ಟು ಜನಾಂಗ ಕೊಡಗು ಜಿಲ್ಲೆಯ ಮಡಿಕೇರಿ ಒಳನಾಡು ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ. ಇವರು ಅರಣ್ಯ ಪ್ರದೇಶಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಇವರನ್ನು ಅಳಿವಿನಂಚಿನಲ್ಲಿರುವ ಬುಡಕಟ್ಟು ಜನಾಂಗ ಎಂದು ಘೋಷಿಸಲಾಗಿದೆ. ಓಕೆ, ಇಲ್ಲಿಗೆ ಎಲ್ಲ ಪ್ರಮುಖ 5 ಬುಡಕಟ್ಟು ಜನಾಂಗಗಳು ಯಾವ ಜಿಲ್ಲೆಗೆ ಸಂಬಂಧಿಸಿದ್ದಾರೆ ಮತ್ತು ಯಾವ ಬುಡಕಟ್ಟು ಜನಾಂಗ ಎಂದು ತಿಳಿಸಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಮೇಲೆ ಹೊಸ ಪ್ರಶ್ನೆಗಳನ್ನು ರಚನೆ ಮಾಡಿಕೊಂಡು ಈ ಯೂಟ್ಯೂಬ್ನಲ್ಲಿ ನಾನು ಹಾಕುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವೆನಿಸಿದರೆ ಅಲ್ಲಿರುವ ಲೈಕ್ ಬಟನನ್ನು ಒತ್ತಿ ಮತ್ತು ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಎಂದು ಹೇಳುತ್ತೇನೆ. ಧನ್ಯವಾದಗಳು.